Hi, hello, namaste, welcome back to my YouTube channel. I am back with episode 2 of Breakfast series. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಜೊತೆ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿದೌಟ್ ಅ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಕಪ್ಪಲ್ಲಿ 3 ಲೋಟ ನೀರು ತೊಗೊಂಡಿದ್ದೀನಿ. ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ನೀರು ಸ್ವಲ್ಪ ಕುದಿಯೋಕೆ ಹತ್ತಿರ ಆಗ್ತಿರ್ಬೇಕಿದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಅದೇ ಸೇಮ್ ಕಪ್ಪಲ್ಲಿ 3 ಕಪ್ ಅಕ್ಕಿ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೋಬೇಕು. ಗಿವ್ ಇಟ್ ಅ ನೈಸ್ ಮಿಕ್ಸ್. ಅದಾದಮೇಲೆ ಗ್ಯಾಸನ್ನು ಆಫ್ ಮಾಡಿ ಇವಾಗ ಮುಚ್ಚಳ ಮುಚ್ಚಿ ಅದು ತಣ್ಣಗಾಗೋ ತನಕ ನಾವು ಎಣ್ಣೆಗಾಯಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೆ 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಬದನೆಕಾಯಿನ ಅರ್ಧ kg ತೊಗೊಂಡಿದ್ದೀನಿ. ಅದನ್ನು ಚಾಪ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಹುಳುಗಳಿದೆಯಾ ನೋಡಿ. ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದ್ರ ಜೊತೆಗೆ ರುಬ್ಕೊಳ್ಳೋಕ್ಕೆ ಕಡಲೆ ಬೀಜ ಹಾಗೆ ಎಳ್ಳನ್ನ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿ ರೊಟ್ಟಿಗೆ 3 ಈರುಳ್ಳಿ ಜೊತೆ 1 ಗ್ರೀನ್ ಚಿಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ 1 ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ತೊಗೊಂಡು ಅದಕ್ಕೆ ಹೆಚ್ಕೊಂಡಿರೋ ಬದನೆಕಾಯಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಬೇಯಕ್ಕೆ ಇಟ್ಬಿಡೋಣ. ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡೋಣ. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಅದ್ರ ಜೊತೆ ಅರಿಶಿನ ಹಾಕಿ ಫ್ರೈ ಆಗಕ್ಕೆ ಬಿಡೋಣ. ಈರುಳ್ಳಿ ಬೇಯೋ ತನಕ ನಾವು ರುಬ್ಕೊಂಡು ಬರೋಣ. ಫ್ರೈ ಮಾಡಿಟ್ಟಿರೋ ಕಡಲೆ ಬೀಜ, ಎಳ್ಳು, ಅದ್ರ ಜೊತೆ ಹುಣಸೆ ಹಣ್ಣು, ಸ್ವಲ್ಪ ನೀರು, ಸೊ ಪೇಸ್ಟ್ ಮಾಡಾಯಿತು, ರೆಡಿ ಇದೆ. ಮೀನ್ವೈಲ್ ನಮ್ಮ ಈರುಳ್ಳಿನೂ ಫ್ರೈ ಆಗಿ ರೆಡಿ ಆಗಿದೆ. ಸ್ವಲ್ಪ ಕರಿಬೇವು ಸೊಪ್ಪು, ರೆಡ್ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್ ಹಾಗೆ ಗರಂ ಮಸಾಲಾನ ಹಾಕಿ ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನಾಟ್ ಟು ಫರ್ಗೆಟ್, ನಾವು ಬದನೆಕಾಯಿನ ಬೇಯಕ್ಕೆ ಇಟ್ಟಿದ್ವಿ. ಮಧ್ಯ ಮಧ್ಯ ಅದನ್ನು ಫ್ರೈ ಮಾಡ್ತಾ ತಳ ಹಿಡಿದೇ ಇರೋ ಥರ ನೋಡ್ಕೋಬೇಕು. ಈ ಕಡೆ ಫ್ರೈ ಆಗಿರೋ ಈರುಳ್ಳಿ ಮಸಾಲೆಗೆ ನಾವು ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕಿಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಥರ ವಾಟರ್ ಕನ್ಸಿಸ್ಟೆನ್ಸಿ ಇರಬೇಕು. ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು ಇದಕ್ಕೆ ಬ್ಯಾಲೆನ್ಸ್ ಆಫ್ ಫ್ಲೇವರ್ಗೆ. ಹಾಗೆ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಲಿಕ್ವಿಡಿ ಕಾಣಿಸುತ್ತೆ, ಬಟ್ ಬಾಯ್ಲ್ ಆಗ್ತಿದ್ದಂಗೆ ಗ್ರೇವಿ ಥರ ಆಗುತ್ತೆ. ಬೇಯಿಸ್ಕೊಂಡಿರೋ ಬದನೆಕಾಯಿ ಹಾಕೊಳ್ಳೋಣ. ಶೆಫ್ ಮೇಡಮ್ ಬಂದಿದ್ದಾರೆ. ವೆಲ್ಕಮ್ ಬ್ಯಾಕ್ ಶೆಫ್ ಮೇಡಮ್, ವೆಲ್ಕಮ್ ಬ್ಯಾಕ್. ಮಿಕ್ಸ್ ಮಾಡಿ ಸರಿಯಾಗಿ. ಹಾಗೆ ವೆರಿ ಗುಡ್. ಇದ್ದೀನಿ ಮೇಡಮ್, ತಗೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೂರೆ ಪಂಡು. ಹಾಗೆ ಎಲ್ಲ ಮಾಡಿದ್ದು ನಮ್ಮ ಶೆಫ್ ಮೇಡಮ್. ಶೆಫ್ ಮೇಡಮ್ ಮಿಕ್ಸ್ ಮಾಡಿ. ಓನು ಚಿಕ್ಕ ಶೆಫ್ ಮೇಡಮು ಬರ್ತಾರಂತೆ. ಹಾಯ್ ಹಾಯ್ ಶೆಫ್ ಮೇಡಮ್. ವಿಡಿಯೋ ಮಾಡಬೇಡಿ ಅಂತ ಮುಖ ಕವರ್ ಮಾಡ್ಕೊಂಡಿದ್ದಾರೆ. ನಮ್ಮ ಎಣ್ಣೆಗಾಯಿ ರೆಡಿ ಆಗಿದೆ. ಇಲ್ಲಿ ಇವಾಗ ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ಸೊ ಅಕ್ಕಿ ಹಿಟ್ಟು ಫುಲ್ ಬೆಂದು ತಣ್ಣಗಾಗಿದೆ. ಇದಕ್ಕೆ ಈರುಳ್ಳಿ, ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಪ್ಪರ ಅಂಟುತ್ತೆ, ಸಿಕ್ಕಾಪಟ್ಟೆ ಅಂಟುತ್ತೆ. ಸೊ ನಂಗೆ ಬೈಕೋಬೇಡಿ. ಹೀಗೆ ಸ್ಪೂನಲ್ಲೆಲ್ಲ ಸ್ವಲ್ಪ ಸರ್ಕಸ್ ಮಾಡಬೇಕು ಇದಕ್ಕೆ. ಸೊ 2 ಸ್ಪೂನ್ ಸಹಾಯದಿಂದ ನಾವು ಇದನ್ನು ಬಟರ್ ಪೇಪರ್ಗೆ ತೊಗೊಂಡು, ಸ್ವಲ್ಪ ಎಣ್ಣೆ ಜಾಸ್ತಿ ಹೋಗುತ್ತೆ, ಇಲ್ಲಾಂದರೆ ಬಟರ್ ಪೇಪರ್ಗೆ ಅಂಟ್ಕೊಳ್ಳುತ್ತೆ. ಹೀಗೆ 2 ಬಟರ್ ಪೇಪರಲ್ಲಿ ಕವರ್ ಮಾಡಿಕೊಂಡು, ನಮ್ಗೆ ರೌಂಡ್ ಶೇಪ್ ಬೇಕಲ್ವ, ಅದಕ್ಕೆ ರೌಂಡ್ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಲಟ್ಟಣಿಗೆಯಲ್ಲಿ ಚಪಾತಿ ಲಟ್ಸೋ ಥರ ಲಟ್ಸ್ಕೊಳ್ಳೋಣ. ಬೈಕೋಬೇಡಿ, ಸ್ವಲ್ಪ ಅಂಟು ಜಾಸ್ತಿ ಇದರಲ್ಲಿ, ಬಟ್ ವರ್ತ್ ಇಟ್ ಟ್ರೈ. ಚಪಾತಿ ಕಾವಲಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕಿ ತಟ್ಕೊಂಡಿರೋ ರೊಟ್ಟಿನ ಹಾಕಬೇಕು. ಇವಾಗ ನಾನು ತಿರ್ಗ್ಸೋಕೆ ಹೋಗ್ತೀನಿ. ಒಂದು ಮಿಸ್ಟೇಕ್ ಮಾಡಿದೆ ನಾನು. ಒಂದು ಸೈಡ್ ಚೆನ್ನಾಗಿ ಕಾದ್ಮೇಲೆ ಅದನ್ನು ಉಲ್ಟಾ ಹಾಕಬೇಕು, ಇಲ್ಲಾಂದರೆ ಈ ಥರ ಹರಿದೋಗುತ್ತೆ. ಸೊ ಸ್ವಲ್ಪ ಪೇಷನ್ಸ್, 1-2 ನಿಮಿಷನಾದರೂ ಬಿಟ್ಟು ಆಮೇಲೆ ತಿರುಗಿಸ್ಕೊಳ್ಳಿ. ಇವಾಗ ನಮ್ಮ ರೊಟ್ಟಿ ರೆಡಿ ಆಗಿದೆ. ರೆಡಿ ಟು ಬಿ ಸರ್ವ್ಡ್ ಹಾಟ್ ವಿತ್ ಎಣ್ಣೆಗಾಯಿ. ನೋಡೋಣ ಹಿಂಗಾಗಿದೆ ಟೇಸ್ಟ್ ಅಂತ. ಸಾಫ್ಟ್, ಹೊರಗಡೆಯಿಂದ ಕ್ರಿಸ್ಪ್ ಇದೆ, ಒಳಗಡೆಯಿಂದ ಸಾಫ್ಟ್ ಆಗಿದೆ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಸೊ
ಸೊ ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿ ಜೊತೆ ಎಣ್ಣೆಗಾಯಿ ಕಾಂಬಿನೇಷನ್ ಅಂತೂ ಕ್ಲಾಸಿಕ್ ಆಗಿರುತ್ತೆ. ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಬೇಕು. ಮತ್ತೆ ಎಪಿಸೋಡ್ 3 ಆಫ್ ಬ್ರೇಕ್ಫಾಸ್ಟ್ ಸೀರೀಸ್ ಜೊತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬಾಯ್.